ತಪ್ಪುಗಳು ನನ್ನಿಂದಾನೂ ಆಗತ್ತೆ, ನಾನು ಮನುಷ್ಯನೇ ಅಲ್ವಾ? ಈ ಮಾತನ್ನ ಯಾರು ಹೇಳಿರಬಹುದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆಯಾ? ಅಚ್ಚರಿ ಪಡಬೇಡಿ, ಇದು ಪ್ರಧಾನಿ ಮೋದಿ ಅವರ ಮಾತು. ಈ ಹಿಂದೆ ತಮ್ಮನ್ನ ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡಿದ್ದವರು ಈಗ ಇದ್ದಕ್ಕಿದ್ದಂತೆ ನಾನು ಮನುಷ್ಯನೇ, ನನ್ನಿಂದಲೂ ತಪ್ಪುಗಳಾಗತ್ತೆ ಅಂತ ಒಪ್ಕೊಂಡಿದ್ದಾರೆ. ಎರಡನೇ ಅಚ್ಚರಿ ಅಂತಂದ್ರೆ ಮೊದಲ ಬಾರಿಗೆ ಅವರು ಪಾಡ್ಕಾಸ್ಟ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಕೊಂಚ ಹಿಂಜರಿತಾನೆ ಮಾತನ್ನ ಶುರು ಮಾಡಿದ್ದಾರೆ. ಮೂರನೇ ಅಚ್ಚರಿ ಅಂತಂದ್ರೆ ಎದುರಿಗೆ ದಿಲ್ಲಿ ಚುನಾವಣೆ ಇರೋ ಹೊತ್ತಲ್ಲಿ ಒಬ್ಬ ಉದ್ಯಮಿಯ ಪಾಡ್ಕಾಸ್ಟ್ಗೆ ಅವರು ಇಂಟರ್ವ್ಯೂ ಅನ್ನ ನೀಡಿದ್ದಾರೆ ಅನ್ನೋದು. ನಿಖಿಲ್ ಕಾಮತ್ ಅವರ ಪೀಪಲ್ ಬೈ WTF ಎಂಬ ಪಾಡ್ಕಾಸ್ಟ್ ಸೀರೀಸ್ ನಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅತಿಥಿಯಾಗಿದ್ದಾರೆ. ಪೂರ್ಣ ಇಂಟರ್ವ್ಯೂ ಇನ್ನೂ ಪ್ರಸಾರ ಆಗಬೇಕಿದೆ, ಆದ್ರೆ 2 ನಿಮಿಷ 14 ಸೆಕೆಂಡ್ಗಳ ಪ್ರೋಮೋ ಬಿಡುಗಡೆಯಾಗಿದೆ. ಪ್ರೋಮೋದಲ್ಲಿ ಮೋದಿ ಅವರು ಇದು ಪಾಡ್ಕಾಸ್ಟ್ಗೆ ತಮ್ಮ ಮೊದಲ ಇಂಟರ್ವ್ಯೂ, ಹೇಗ್ ಬರುತ್ತೋ ಗೊತ್ತಿಲ್ಲ, ಜನರಿಗೆ ವೀಕ್ಷಕರಿಗೆ ಹೇಗ್ ಅನಿಸ್ತೋ ಗೊತ್ತಿಲ್ಲ ಅಂತ ಹೇಳಿರೋದಿದೆ. ರಾಜಕೀಯಕ್ಕೆ ಯಾವಾಗ್ಲೂ ಒಳ್ಳೆ ಜನ ಬರ್ತಿರ್ಬೇಕು, ಮಿಷನ್ ಜೊತೆ ಬರಬೇಕು, ಆಂಬಿಷನ್ ಜೊತೆ ಅಲ್ಲ ಅಂತಾರೆ ಮೋದಿ. ಅದಾದ ಬಳಿಕ ತಪ್ಪುಗಳಾಗುವುದು ಸಹಜ, ನಾನೂ ತಪ್ಪುಗಳನ್ನ ಮಾಡ್ತೇನೆ, ನಾನೂ ಮನುಷ್ಯನೇ, ದೇವರಲ್ಲ ಅಂತ ಹೇಳ್ತಾರೆ. ಜಗತ್ತು ಯುದ್ಧದ ಕಡೆಗೆ ಹೋಗ್ತಿರೋದ್ರ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರವಾಗಿ ಈ ಹೊತ್ತಲ್ಲಿ ತಟಸ್ಥವಾಗಿರೋಕೆ ಸಾಧ್ಯವಿಲ್ಲ, ನಾನು ಶಾಂತಿಯ ಪರವಾಗಿದ್ದೇನೆ ಅಂತ ಹೇಳ್ತಾರೆ. ಪ್ರಧಾನಿಯಾಗಿ ತಮ್ಮ ಮೊದಲ ಅವಧಿಯಲ್ಲಿ ಜನ ನನ್ನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ರು ಮತ್ತು ನಾನು ದಿಲ್ಲಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದೆ ಅಂತ ಹೇಳ್ತಾರೆ. ಮೋದಿ ಅವರ ಮೊದಲ ಪಾಡ್ಕಾಸ್ಟ್ ಇಂಟರ್ವ್ಯೂನ ಝಲಕ್ ತೋರಿಸುವ ಈ ಪ್ರೋಮೋ ಪೂರ್ತಿ ಸಂದರ್ಶನದ ಬಗ್ಗೆ ಕುತೂಹಲ ಕೆರಳಿಸಿದೆ. ಮೋದಿ ಅವರು ತಮ್ಮನ್ನ ತಾವು ನಾನ್ ಬಯಾಲಜಿಕಲ್ ಅಂತ ಕರೆದುಕೊಂಡಿದ್ದು, ದೇವರ ಆದೇಶದಂತೆ ತಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದು ವ್ಯಾಪಕ ಟೀಕೆಗೆ ತುತ್ತಾಗಿತ್ತು. ವಿಪಕ್ಷಗಳಂತೂ ಆಡ್ಕೊಂಡು ಲೇವಡಿ ಮಾಡಿದ್ವು. ಆದರೆ ಮೋದಿ ಈ ಸಂದರ್ಶನದಲ್ಲಿ ಬೇರೇನೇ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ತಪ್ಪುಗಳು ತಮ್ಮಿಂದಲೂ ಆಗತ್ತೆ ಅಂತ ಬಹಳ ಸಹಜವಾಗಿ ವಿನಯದಿಂದ ಒಪ್ಕೊಂಡಿದ್ದಾರೆ. ಬಹಳ ಇಂಟರ್ವ್ಯೂಗಳನ್ನೇ ನೀಡಿರದ ಮೋದಿ ನಟ ಅಕ್ಷಯ್ ಕುಮಾರ್ಗೆ ಇಂಟರ್ವ್ಯೂ ನೀಡಿದ್ದು, ಆ ಮನುಷ್ಯ ನೀವು ಮಾವಿನ ಹಣ್ಣನ್ನ ಹೇಗ್ ತಿಂತೀರಿ, ಕಚ್ಚಿ ತಿಂತೀರಾ, ಕತ್ತರಿಸಿ ತಿಂತೀರಾ ಅಂತ ಕೇಳಿದ್ದು ಬಹಳ ಚರ್ಚೆಯಾಗಿತ್ತು. ಅದಾದ ಬಳಿಕ ಸ್ಕ್ರಿಪ್ಟೆಡ್ ಇಂಟರ್ವ್ಯೂಗಳು ಸತತವಾಗಿ ಬಂದ್ವು. ಅವೆಲ್ಲವೂ ಪ್ರಧಾನಿ ಕಚೇರಿಯ ಪತ್ರಿಕಾ ಹೇಳಿಕೆಗಳಂತಿವೆ ಅನ್ನೋ ಟೀಕೆಗಳು ಬಂದಿದ್ವು. ಅದಾದ ಬಳಿಕ ಈಗ ಪಾಡ್ಕಾಸ್ಟ್ಗೆ ಅವರು ಇಂಟರ್ವ್ಯೂ ನೀಡಿದ್ದಾರೆ. ಸಣ್ಣ ಅಂಜಿಕೆಯಿಂದಲೇ ಮಾತು ಶುರು ಮಾಡ್ತಾ ಕಡೆಗೆ ನನ್ನಿಂದಲೂ ತಪ್ಪುಗಳಾಗತ್ತೆ, ನಾನು ಮನುಷ್ಯನೇ, ದೇವರಲ್ಲ ಅಂತ ಹೇಳಿರೋದು ಬಹಳ ಸಹಜವಾದ ಶೈಲಿಯಲ್ಲಿ ಈ ಸಂದರ್ಶನ ಇದೆ ಅನ್ನೋ ಸುಳಿವನ್ನ ಕೊಡ್ತಿದೆ. ಅದೇನೇ ಇದ್ರೂ ಈ ಇಂಟರ್ವ್ಯೂ ಬರ್ತಿರುವ ಸಂದರ್ಭ ಬಹಳ ಮುಖ್ಯವಾಗ್ತಿದೆ. ಎದುರಿಗೆ ದಿಲ್ಲಿ ಚುನಾವಣೆ ಇದೆ. ಈ ಹೊತ್ತಲ್ಲಿ ಒಬ್ಬ ಉದ್ಯಮಿಯ ಪಾಡ್ಕಾಸ್ಟ್ಗೆ, ಅದು ಮೊದಲ ಬಾರಿ ಈ ಬಗೆಯ ಮಾಧ್ಯಮಕ್ಕೆ ಮೋದಿ ಸಂದರ್ಶನ ಕೊಟ್ಟಿದ್ದಾರೆ. ಬಹುಶಃ ದಿಲ್ಲಿ ಚುನಾವಣೆ ಹೊತ್ತಿನಲ್ಲಿ ಇದು ಮೋದಿ ರಾಜಕೀಯ ತಂತ್ರಗಾರಿಕೆಯ ಭಾಗ ಆಗಿರಬಹುದಾ ಅನ್ನೋ ಪ್ರಶ್ನೆನೂ ಏಳದೇ ಇರುವುದಿಲ್ಲ. ಈ ದೇಶದ ಆರ್ಥಿಕತೆ ಬಗ್ಗೆ, ಬೆಲೆ ಏರಿಕೆ, ನಿರುದ್ಯೋಗ ಸ್ಥಿತಿ ಬಗ್ಗೆ ಮೋದಿ ಮಾತಾಡಿದ್ದಾರಾ? ದೇಶದಲ್ಲಿ ಮಹಿಳೆಯರು, ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲಿನ ಸತತ ದಾಳಿಗಳ ಬಗ್ಗೆ ಅವರೇನನ್ನಾದ್ರೂ ಹೇಳಿದ್ದಾರಾ? ಅಂತಹ ಪ್ರಶ್ನೆಗಳನ್ನ ಅವರಿಗೆ ಕಾಮತ್ ಕೇಳಿದ್ದಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ನಿಖಿಲ್ ಕಾಮತ್ ಅವರು ತಮ್ಮ ಪಾಡ್ಕಾಸ್ಟ್ ನ ಈ ಸಂಚಿಕೆಯ ಮೊದಲ ಪ್ರೋಮೋವನ್ನಂತೂ ಅತಿಥಿ ಯಾರು ಅನ್ನೋ ಪ್ರಶ್ನೆ ಹೇಳುವ ಹಾಗೆ, ಆದ್ರೆ ಅವರು ಮೋದಿಯೇ ಇರಬೇಕು ಅನ್ನೋ ಊಹೆಗೆ ಅವಕಾಶವಾಗುವ ಹಾಗೆ ಸಿದ್ಧಪಡಿಸಿ ಬಿಡುಗಡೆ ಮಾಡಿದ್ರು. ಆ ಪ್ರೋಮೋದಲ್ಲಿ ನಿಖಿಲ್ ಕಾಮತ್ ಹಿಂದಿಯಲ್ಲಿ ಮಾತಾಡ್ತಿರುವ ಸಣ್ಣ ವಿಡಿಯೋ ಕ್ಲಿಪ್ ಇತ್ತು. ಕ್ಲಿಪ್ ನಲ್ಲಿ ಅತಿಥಿಯ ಮುಖ ತೋರಿಸಿರ್ಲಿಲ್ಲ, ಆದ್ರೆ ಅತಿಥಿಯ ನಗುವಿನ ಆಡಿಯೋ ಕೇಳಿಸ್ತಾ ಇತ್ತು. ತೀವ್ರ ಕುತೂಹಲ ಕೆರಳಿಸಿದ್ದ ಆ ಪ್ರೋಮೋ ವೈರಲ್ ಆಗಿತ್ತು. ಅದಾದ 1 ದಿನದ ಬಳಿಕ ವಿಸ್ತೃತ ಪ್ರೋಮೋ ಬಿಡುಗಡೆ ಮಾಡಿ ಅದು ಮೋದಿ ಅವರ ಜೊತೆಗಿನ ಸಂದರ್ಶನ ಅನ್ನೋದನ್ನ ದೃಢಪಡಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವ ಯುವ ಉದ್ಯಮಿ ಝರೋದಾ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ತಮ್ಮ ಪಾಡ್ಕಾಸ್ಟ್ ಮೂಲಕ ಹಲವು ಪ್ರಮುಖರ ಜೊತೆ ನಡೆಸಿರುವ ಮಾತುಕತೆಗಳಿಂದಲೂ ಜನಪ್ರಿಯರಾಗಿರೋರು. ಈಗ ನಿಖಿಲ್ ಕಾಮತ್ ಮೋದಿ ಅವರ ಸಂದರ್ಶನದೊಂದಿಗೆ ಬಂದಿದ್ದಾರೆ. ತಾವು ನಾನ್ ಬಯಾಲಜಿಕಲ್ ಅಲ್ಲ ಅನ್ನೋದನ್ನ ಮೋದಿ ಒಪ್ಕೊಂಡಿರೋದು ಸಂದರ್ಶನದ ಪ್ರೋಮೋದಲ್ಲೇ ಬಯಲಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.